ಸೊ ನಾನು ಇವತ್ತು ಓರಿಯೋ ಕೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಓರಿಯೋ ಬಿಸ್ಕೆಟ್ಸ್, ಒಂದು ಬಾರ್ ಬ್ರೆಡ್ ಮತ್ತು ಒಂದು ಜೆಮ್ಸ್ ಪ್ಯಾಕೆಟ್, 2 ಕಿಟ್ ಕ್ಯಾಟ್ ಇಷ್ಟು ಬೇಕು. ಅದೆಲ್ಲ ಮಾಡೋಕೆ ಮುಂಚೆ ಫಸ್ಟ್ ಬ್ರೆಡ್ನ ತೆಗೆದು ಇದರದ್ದು ಫಸ್ಟ್ ಏನಿರುತ್ತೆ ಕಾರ್ನರ್ ಅದನ್ನೆಲ್ಲ ರಿಮೂವ್ ಮಾಡಬೇಕು. ಅದನ್ನು ರಿಮೂವ್ ಮಾಡ್ಕೊಂಡು ಹೋಗ್ತೀನಿ. ಜೆಮ್ಸ್ ಪ್ಯಾಕೆಟು ಓರಿಯೋದಲ್ಲಿ ಕ್ರೀಮ್ನ ಸಪ್ರೇಟ್ ಮಾಡ್ಕೋಬೇಕು. ಸೊ ಈ ಥರ ಮಾಡಿಟ್ಕೊಂಡು ಈಕ್ವಲ್ ಆಗಿ ಈಗ ಕಟ್ ಮಾಡೋದು ಹೀಗೆ ಅಂತ ತೋರಿಸ್ತೀನಿ ಬನ್ನಿ. ಸೈಡ್ ಕಟ್ ಮಾಡಬೇಕು. ಸೊ ಈ ಥರ ಬ್ರೆಡ್ ಇಟ್ಕೋಬೇಕು. ನೀಟಾಗಿ ಒಂದೇ ಇಟ್ಕೊಂಡು ಈಗ ಒಂದು ಚಾಕುಲಿ ಸೈಡ್ ಮಾತ್ರ ಅಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ನೋಡಿ, ಇದು ಬೇಡ, ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಇದನ್ನೆಲ್ಲ. ಸೊ 4 ಸೈಡ್ಸು ನಾವು ಹಾಗೆ ಮಾಡಬೇಕು. ಈ ಸೈಡು ಅಷ್ಟೇ ನೋಡಿ, ನೀಟಾಗಿ ಒಂದೇ ಲೆವೆಲ್ ಕೊಟ್ಟು ಬರಬೇಕು ನಮಗೆ. 4 ಸೈಡ್ ಕೂಡ ಹಾಗೆ ಬರಬೇಕು. ಸೊ ನಾನೀಗ ಎರಡನೇ ತೊಗೊಂಡಿದ್ದೀನಿ. ಇದನ್ನು ಕೂಡ ಈ ಥರ 4 ಸೈಡ್ಸ್ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಬ್ರೆಡ್ ಈ ಥರ ಪೀಸ್ ಮಾಡಿಕೊಂಡಿದ್ದಾನ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಇದು ನಿಮ್ಮ ಆಪ್ಷನಲ್, ಬೇಕಂದರೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಇಲ್ಲ ನಾವು ಹಾಗೆ ತಿಂತೀವಿ ಕಾಫಿ ಜೊತೆ ಅಂದರೆ ಓಕೆ, ಇಲ್ಲ ಅಂದರೆ ಮಿಕ್ಸಿ ಮಾಡ್ಕೊಬೇಕು. ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಸೊ ನಾನೀಗ ಓರಿಯೋ ಬಿಸ್ಕೆಟ್ ಎಲ್ಲ ಓಪನ್ ಮಾಡಿ ಇಟ್ಕೊತಾ ಇದ್ದೀನಿ. ಇವಾಗ ಒಂದೊಂದಾಗಿ ಈ ಥರ ಬಿಡಿಸ್ಕೊಂಡು ಬಿಸ್ಕೆಟ್ ಬೇರೆ ಕ್ರೀಮ್ ಬೇರೆ ಸಪ್ರೇಟ್ ಹಾಕ್ಕೊತೀನಿ. ನೋಡಿ ಹೀಗೆ ಈ ಕ್ರೀಮ್ನ ನಾನು ಒಂದು ಬೌಲಿಗೆ ಹಾಕೊತಾ ಇದ್ದೀನಿ. ಇದನ್ನು ನಾನು ಸಪ್ರೇಟಾಗಿ ಮಾಡ್ಕೊತೀನಿ. ಎಲ್ಲ ಬಿಸ್ಕೆಟ್ ಕೂಡ ನಾನು ಹಾಗೆ ಮಾಡ್ಕೊತೀನಿ. ಒಂದು ಸ್ಪೂನಲ್ಲಿ ಎತ್ತಬೇಕಾ ಚಾಕ್ಲೇಟ್ ಈ ಥರ ಅಂದರೆ ನೀಟಾಗಿ ಮಾಡ್ಕೊತೀನಿ. ನೋಡಿ ಈ ಥರ ಮಾಡ್ಕೋಬೇಕು. ಸೊ ಎಲ್ಲ ಬಿಸ್ಕೆಟ್ನ ಅದೇ ಥರ ಮಾಡಿ ಕ್ರೀಮ್ ಸಪ್ರೇಟು ಮತ್ತು ಬಿಸ್ಕೆಟ್ ಸಪ್ರೇಟ್ನ ಮಾಡ್ಕೊತಾ ಇದ್ದೀನಿ. ಬಿಸ್ಕೆಟ್ ಏನು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಬಿಸ್ಕೆಟ್ ಮಿಕ್ಸಿ ಮಾಡ್ಕೋಬೇಕು. ನಾನು ಆಲ್ರೆಡಿ ಬ್ರೆಡ್ಡು ಒಂದು ಅರ್ಧ ಎಲ್ಲ ಸೈಡ್ ಅದನ್ನು ಮಿಕ್ಸಿ ಮಾಡಿ ಒಂದು ಕಡೆ ತೆಗೆದಿಟ್ಟಿದ್ದೀನಿ. ಈಗ ಅದನ್ನು ಸಪ್ರೇಟು ನಾನು ಹಾಕ್ಕೊತೀನಿ. ಸೊ ಈಗ ನೀವೇ ನೋಡ್ಕೊಂಡು ನಾನು ಬಿಸ್ಕೆಟ್ ಸಪ್ರೇಟ್ ಮಾಡ್ಕೊಂಡು ಕ್ರೀಮು ಸಹ ಸಪ್ರೇಟ್ ಮಾಡ್ಕೊಂಡಾಯ್ತು. ಈಗ ಇದು ಬ್ರೆಡ್ದು ನೀವೇ ಸ್ವಲ್ಪ ವಾಟರ್ ಹಾಕಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊತೀನಿ. ಈಗ ಅಂದರೆ ನಾನು ಬಿಸ್ಕೆಟ್ನ ಮಿಕ್ಸಿ ಮಾಡ್ಕೊಂಡಿರ್ತೀನಿ. ಅಲ್ಲೂ ಸಕ್ಕರೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡಿರ್ತೀನಿ. ಸೊ ಅದಕ್ಕೂ ಮುಂಚೆ ಇಲ್ಲಿ ಬ್ರೆಡ್ ಮಾಡ್ಕೊಂಡಿದ್ದನ್ನ ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿಗೆ ಬಿಸ್ಕೆಟ್ಸ್ ಹಾಕಬೇಕು. ಸೊ ನಾನು ಬಿಸ್ಕೆಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಈ ಥರ ಹಾಕೊಂಡಿದ್ದೀನಿ. ಇದೊಂದಿದೆ ಸ್ವಲ್ಪ ಇದಕ್ಕೆ ಹಾಲು ಹಾಕಬೇಕು. ಕಾಯ್ದು ಆಗಿರುತ್ತಲ್ಲ ಹಾಲು ಹಾಕೊಳ್ಳಿ. ಇಲ್ಲ ನಮಗೆ ನಾವು ಪೌಡರ್ ಹಾಕೋತೀವಿ ಅಂತ ಅಡುಗೆ ಮಾಡಿದ್ರೆ ಹಾಲು ಹಾಕೋತೀವಿ ಅಂದರೆ ನೀವು ಅದು ಕೂಡ ಹಾಲು ಮಾಡ್ಕೋಬೋದು. ಈಗ ನನಗೆ ಸಕ್ಕರೆ ಎಷ್ಟು ಬೇಕು ಅಷ್ಟು ಸ್ವಲ್ಪ ಸಕ್ಕರೆ ಹಾಕೋತೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೊತೀನಿ. ನೋಡಿ ಇಷ್ಟು ಸಕ್ಕರೆ ಸಾಕು, ಯಾಕಂದರೆ ನಾನು ಇನ್ನೊಂದು ಸ್ವಲ್ಪ ಶೀಡಪ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಅಂದರೆ ಇದು ಒಂದು 4-5 ಸ್ವಲ್ಪ ಕುದಿ ಬಂದರೆ ಸಾಕು. ಆಮೇಲೆ ಅದು ಕರಗುತ್ತೆ, ನಿಮಗೆ ಪಾಕ ಬರೋದು ಗೊತ್ತಾಗುತ್ತೆ ಅಲ್ಲ. ಆಮೇಲೆ ನಾನು ಇದನ್ನು ಆಫ್ ಮಾಡ್ಕೊತೀನಿ. ಈಗಲೇ ನಮಗೆ ಅದು ಹೇಗೆ ಆಗ್ತಾಯಿದೆ ಅಂತ ನನಗೆ ವೀಡಿಯೋದಲ್ಲಿ ಗೊತ್ತಾಗ್ತಾಯಿದೆ. ಸೊ ಇದು ಹಾಗೆ ಬಿಡಬಾರ್ದು. ಸ್ವಲ್ಪ ಒಂದು ಸ್ಪೂನ್ನ ತೊಗೊಂಡು ನೀಟಾಗಿ ಈ ಥರ ಕೈಯಲ್ಲಿ ಹೀಗೆ ಹಾಕ್ತಾ ಇರಬೇಕು. ನೋಡಿ ನನಗೆ ಸಕ್ಕರೆ ಹಾಕಿದ್ದು ಇದು ಸ್ವಲ್ಪ ಹಾಕಿದೆ, ಇನ್ನೂ ಸ್ವಲ್ಪ ಕರಬೇಕು. ಸೊ ಇದೊಂದು ಸ್ವಲ್ಪ ಕುದ್ದಾದ ನಾನು ಇದನ್ನು ಆಫ್ ಮಾಡ್ಕೊತೀನಿ. ಈಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆನಲ್ಲ ಅದು ತೋರಿಸ್ತೀನಿ. ಓರಿಯೋದು ನೋಡಿ ಈ ಥರ ಬರಬೇಕು. ಇದು ಹಿಂಗೆ ತೊಗೊಂಡಾಗ ನಮಗೆ ಈ ಥರ ಸಿಗಬೇಕು. ಸೊ ನಿಮಗೆ ಇದು ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಬೇಕು. ನನಗೆ ಈ ಥರ ಬೇಕಂದರೆ ಈ ಥರ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಮೀಡಿಯಮಾಗಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಗಟ್ಟಿನೂ ಇಲ್ಲ, ಈ ಕಡೆ ತೊಡೆನೂ ಆ ಥರ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಸೊ ನೋಡಿ ಇದು ಈ ಥರ ಆಯಿತು. ಈಗ ಒಂದು ರೌಂಡ್ ತಿರ್ಗಾ ಎಲ್ಲ ಕಡೆ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದೆರಡು ಕುದಿ ಬಂದ ತಕ್ಷಣ ಆಫ್ ಮಾಡ್ತಾ ಇದ್ದೇವೆ. ಈಗ ಆಫ್ ಮಾಡಿದೆ. ಸೊ ಈಗ ಇದೆಲ್ಲ ಬೇಕು ನಿಮಗೆ ಏನಾದ್ರು ಕ್ರೀಮ್ಗೆ ಹಾಕೋತೀನಿ ಅಂದರೆ ಕ್ರೀಮ್ಗೆ ಈ ಥರ 4 ಡ್ರಾಪ್ಸ್ ಸೀರಮ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. 4 to 5 ಡ್ರಾಪ್ಸ್ ಹಾಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೇನೆ. ಸೊ ನಾನೀಗ ಈ ಥರ ಮಾಡಿಕೊಂಡೆ. ಸೀರಮ್ ಮಾಡಿಕೊಂಡು ಸ್ವಲ್ಪ ಗಂಟೆ ರೀತಿ ಈ ಥರ ಮಾಡಿಕೊಂಡು ಕೈಯಿಂದ ಈ ಥರ ಹಚ್ತಾ ಇರಬೇಕು. ಈಗ ಇದು ರೆಡಿ ಇದೆ. ಈಗ ನೆಕ್ಸ್ಟ್ ಸ್ಟೆಪ್ ಏನಿದೆ, ಸೊ ಈ ಥರ ಒಂದು ಪ್ಲೇಟ್ ತೊಗೊಂಡು ನಾವು ಫಸ್ಟು ಸೀರಮ್ಗೆ ಅಂತ ಆ್ಯಡ್ ಮಾಡ್ಕೊತೀವಲ್ಲ ಈ ಸೀರಮ್ನ ಹಾಕ್ಬೇಕಿದೆ. ನೋಡಿ ಇದು ಫುಲ್ಲು ಸುತ್ತ ಹಾಕಬೇಕು. ನೀವು ಇಲ್ಲಿ ಬ್ರೆಡ್ನಂದು ಹಾಕ್ತಿರೋ ಬ್ರೆಡ್ಡು ನೀವು ಹಾಕಿಬಿಟ್ಟು ಹೀಗೆ ಮಾಡಬೇಕು ಅಂತಂದರೆ ಒಂದೇ ಬ್ರೆಡ್ ತೊಗೊಂಡು ಈ ಥರ ಇರಬೇಕು. ತಿರ್ಗಾ ಇನ್ನೊಂದು ಬ್ರೆಡ್ ತೊಗೋಬೇಕು, ಕೆಳಗಡೆ ಇರಬೇಕು. ತಿರ್ಗಾ ಇನ್ನೊಂದು ಬ್ರೆಡ್ ತೊಗೊಂಡು ಹೀಗೆ ನಾವು ಎಷ್ಟು ಬ್ರೆಡ್ ಕಟ್ ಮಾಡಿ ಇಟ್ಕೊಂಡಿರ್ತೀವೋ ಅಷ್ಟು ಬ್ರೆಡ್ ಕೂಡ ಹೀಗೆ ಇಟ್ಕೋಬೇಕು. ಈಗ ಈ ಬ್ರೆಡ್ ಮೇಲೆ ನಾವು ಸೀರಮ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಬೇಕು. ಸುತ್ತ ಹಾಕಬೇಕು, ಎಲ್ಲದಕ್ಕೂ ಹೋಗಬೇಕು. ಮತ್ತು ನಾವು ಯಾವ್ಯಾವ ಬ್ರೆಡ್ನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದಕ್ಕೂ ಆಗಬೇಕು. ನೋಡಿ ಹಾಕೊಳ್ಳಿ. ಮತ್ತು ನಾವು ಇದು ಮಾಡ್ಕೊಂಡಿದ್ವಲ್ಲ ಓರಿಯೋದು ಅದು ಕೂಡ ಸ್ವಲ್ಪ ಹಾಕ್ಕೋಬೇಕು. ನೋಡಿ ಈ ಥರ ಹಾಕ್ಕೊಂಡು ಎಲ್ಲ ಬ್ರೆಡ್ಗೂ ಈ ಥರ ಮಾಡಬೇಕು. ಸೊ ಅದಕ್ಕೂ ಮುಂಚೆ ನಾನಿಲ್ಲಿ ಕ್ರೀಮ್ಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಬ್ರೆಡ್ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಗನೆ ಹಾಕ್ತೀನಿ. ಮಿಕ್ಸ್ ಮಾಡೋದು ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿಗೆ ಸ್ವಲ್ಪ ಹಾಕಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ. ಸೊ ಇದಾಗಾಯಿತು. ಇದೇ ಥರ ನಾವು ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಮತ್ತು ಬ್ರೆಡ್ ಇದು ಮಾಡಿದ್ನಲ್ಲ ಇದು ಕೂಡ ಹೀಗೆ ಹಾಕೋತಾ ಇದ್ದೀನಿ. ಹಾಕೊಂತ ಎಲ್ಲ ಕಡೆ ನೀಟಾಗಿ ಈ ಥರ ಸ್ಪ್ರೆಡ್ ಔಟ್ ಮಾಡಬೇಕು. ನಿಮಗೆ
ಕಮ್ಮಿ ಅನಿಸುತ್ತೆ ಅಲ್ಲೆಲ್ಲ ನೀಟಾಗಿ ಹಾಕೋಬೇಕು. ಹಾಕೊಂಡು ನಾನು ಹಾಗೆ ಇಲ್ಲಿ ನೋಡಿ ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಲ್ಲ, ಅದೇ ಥರ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇದನ್ನು ಯಾವ ಬ್ರೆಡ್ ಇದೆ ಆ ಬ್ರೆಡ್ ಕೂಡ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಇಟ್ಕೊಂಡು ಹಿಂಗೆ ಇಟ್ಕೋಬೇಕು. ನೀವು ಫಸ್ಟಿಗೆ ಆರ್ಡರ್ ವೈಸ್ ಜೋಡಿಸ್ತೀರೋ ಅದೇ ಥರ ಆರ್ಡರ್ ವೈಸ್ ಆಗಿ ಮೆಲ್ಲ ಅಂದರೆ ನಿಧಾನಕ್ಕೆ ಅದು ಸ್ವಲ್ಪ ಇದಕ್ಕೆ ಪೆಚ್ಚಾಗ ಹಂಗೆ ನೋಡಿ ನೀಟಾಗಿ ಕೂತಿದೆಯಾ ಏನು ಎಲ್ಲ ನೋಡಿಕೊಂಡು ಈ ಥರ ಮಾಡಬೇಕು. ತಿರುಗಿ ಸ್ವಲ್ಪ ಸ್ವಲ್ಪ ಸೀರಮ್ನ ಹಾಕೋಬೇಕಾಗುತ್ತೆ ನನಗೆ ನೋಡಿ. ಈ ಥರ ಸ್ವಲ್ಪ ಸ್ವಲ್ಪ ಅದಕ್ಕೆ ಹಿಂಗೆ ಹಾಕೋಬೇಕು. ಈಗ ಸೆಕೆಂಡ್ ಇಯರ್ ಬಂದಮೇಲೆ ಇಲ್ಲಿ ಸೈಡ್ ಬರ್ತೀನಿ ನೋಡಿ, ಸೈಡ್ ಹಾಕೋಬೇಕಾಗುತ್ತೆ. ಈ ಸೈಡ್ ಕೂಡ ಹಾಕೋಬೇಕಾಗುತ್ತೆ. ಯಾಕಂದರೆ ಇಲ್ಲಿಂದ ನಮಗೆ ಗ್ರಿಪ್ ಸಿಗಬೇಕು, ಅದಕ್ಕೋಸ್ಕರ ಸೈಡ್ ಕೂಡ ಹಾಕ್ತಾಯಿದ್ದೀನಿ. ಸೊ ಈಗ ಇದಾಯಿತು. ಇದು ಸ್ವಲ್ಪ ಸ್ವಲ್ಪ ಇದು ಈ ಕ್ರೀಮ್ನ ಮತ್ತು ಬ್ರೆಡ್ ಮಾಡಿದ್ನ ಹಾಕೊತಾ ಇದ್ದೀನಿ. ನೀವು ಅದೇ ಫಸ್ಟ್ ಇದೆ ಫಸ್ಟ್ ಅಂತ ಇಲ್ಲ ಯಾವುದೇ ಫಸ್ಟ್ ಹಾಕೋಬೋದು. ಅದು ನಿಮಗೆ ಟೇಸ್ಟ್ ಸಿಗಬೇಕಾದ್ರೆ 3 ಒಟ್ಟಿಗೆ ಸಿಗುತ್ತೆ. 3 ಟೇಸ್ಟು ಸಿಗಬೇಕು ನಮಗೆ. ಓರಿಯೋದು ಸಿಗಬೇಕು, ಈ ಕಡೆ ಚಾಕ್ಲೇಟ್ ಫ್ಲೇವರ್ದು ಸಿಗಬೇಕು, ಈ ಕಡೆ ಸಾಫ್ಟಿಯಾಗಿ ಸಿಗಬೇಕು, ಎಲ್ಲ ಸಿಗಬೇಕು. ಈ ಥರ ಮಾಡಿ ಏನು ಸಾಫ್ಟಿಯಾಗಿರುತ್ತೆ ಗೊತ್ತಾ. ಸೊ ಈಗ ತಿರ್ಗಿ ಇದನ್ನು ಹಾಕೊತಾ ಇದ್ದೀನಿ ನೋಡಿ. ಇದರಿಂದ ಇದು ಡಬಲ್ ಏನು ಮಾಡಬೇಕಾಗುತ್ತೆ. ಹಿಂಗಂದರೆ ಕಾರ್ನರ್ನೆಲ್ಲ ಹಾಕೋಬೇಕಾಗುತ್ತೆ. ಇಲ್ಲಿ ನೋಡಿ ಇಲ್ಲಿಗೆ ಹಿಂಗೆ ಅಪ್ಲೈ ಮಾಡ್ತಾ ಮಾಡ್ತಾ ಹಿಂಗೆ ಸ್ವಲ್ಪ ಹಾಕೋಬೇಕು. ಇಲ್ಲಿಂದ ಅದೊಂದು ಶುರು ಹಿಂಗೆ ನೀಟಾಗಿ ಹಾಕೋಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಡಬಲ್ ಟೇಸ್ಟ್ ಸಿಗುತ್ತೆ. ಹೇಗೆ ಅಂತ ನೋಡಿ, ಇದು ಮಿಕ್ಸ್ ಆಗ್ತಾಯಿದೆ. ಸೊ ಇವೆಲ್ಲ ಆಯಿತು. ಸೊ ಈ ಕಾರ್ನರ್ ನಾನು ಹಾಕೊಂಡಿಲ್ಲ, ಈ ಕಾರ್ನರ್ ಕೂಡ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಈಗ ಎಲ್ಲ ಇಷ್ಟು ಬ್ರೆಡ್ ಕೂಡ ನಾನು ಹಾಗೆ ಮಾಡ್ಕೊತೀನಿ. ಸೊ ಈ ಥರ ಬಂದಮೇಲೆ ನಾವು ಫ್ರಿಜ್ಜಲ್ಲಿ ಇರ್ತೀನಿ. ಅಟ್ಲೀಸ್ಟ್ ನೀವು 2 ಅವರ್ಸ್ ಇರಬೇಕು. ಸೊ ಒಂದು ಕಿಟ್ಕ್ಯಾಟ್ ಇಟ್ಟು ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. 2 ಇಟ್ಟು ಅದರಲ್ಲಿ ಒಂದು ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಏನಕ್ಕೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಸೊ ಗೈಸ್ ನಾನು ಆಗಲೇ ಇದ್ದಂಗೆ 2 ಅವರ್ಸ್ ಆಯಿತು. ನಾನು ಇಲ್ಲಿ ಕಿಟ್ಕ್ಯಾಟ್ನ ಪೌಡರ್ ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಬೇಕಂದರೆ ನಿಮ್ಮ ಆಪ್ಷನಲ್ಲಿ ಬೇಕಂದರೆ ಈ ಥರ ಪೌಡರ್ನ ಮೇಲೆ ಸುಮ್ಮನೆ ಉದುರಿಸ್ಕೊಳ್ಳಿ. ಆವಾಗ ಉದುರಿಸ್ಕೋಬೋದಾಗಿತ್ತು. ಆವಾಗ ಉದುರಿಸ್ಕೊಂಡಿದ್ರೆ ಅದಷ್ಟು ಟೇಸ್ಟಿ ಸಿಗ್ತಾ ಇರಲಿಲ್ಲ ಬಾಯಿಗೆ ಇದಾಗಿ. ಸೊ ನಾನು ಇವಾಗ ಉದುರಿಸ್ಕೊತಾ ಇದ್ದೀನಿ. ನಿಮಗೆ ಫುಲ್ಲು ಇದಿರ್ತಾರೆ ಮಾಮೂಲಿ ನಾನು ಹೇಗೆ ಅದಕ್ಕೆ ಹಾಕ್ಕೊಂಡೆ ಅದೇ ಥರ ಉದುರಿಸ್ಕೊತಾ ಇದ್ದೀನಿ. ಸೊ ಇದು ನಾನು ಕಿಟ್ಕ್ಯಾಟ್ ಇನ್ನೊಂದು ಇಟ್ಕೊಂಡಿದ್ದೆ. ಸೊ ಅದನ್ನು ನಾನು ಹಾಕ್ತಾಯಿದ್ದೀನಿ. ಸೊ ಕಿಟ್ಕ್ಯಾಟ್ನ ಪೀಸ್ ಮಾಡಿ ಒಂದೊಂದಾಗಿ ಈ ಥರ ಸುಮ್ಮನೆ ಈ ಥರ ಹಾಕೋತಿದ್ದೀನಿ. ಸ್ವಲ್ಪ ಡೆಕೋರೇಷನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ಕೂಡ ಹಾಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಸಿಗುತ್ತೆ, ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಆಗಲೇ ನಾನು ಜೆಮ್ಸ್ ತೊಗೊಂಡಿದ್ದೆಲ್ಲ ಆ ಜೆಮ್ಸ್ನ ನಾನು ಸ್ವಲ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಹಂಗೆ ಇರಬೇಕಂದ್ರೆ ಎಲ್ಲ ಕಡೆನೂ ಒಂದೆರಡು ಹಂಗೆ ಹಾಕೊತಾ ಇದ್ದೀನಿ. ಒಂದೇ ಪ್ಯಾಕೆಟ್ ತೊಗೊಂಡಿದ್ದೆ. ಸೊ ನಾನು ಜಾಸ್ತಿ ಇದು ಹೋಗಲ್ಲ. ಸೊ ನೋಡಿ ಲಾಸ್ಟಲ್ಲಿ ಈ ಥರ ಬಂದಿದೆ. ಈಗ ಕಟ್ ಮಾಡ್ತೀನಿ ನೋಡಿ, ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಸೊ ನೋಡಿ ನಾನು ಕಟ್ ಮಾಡ್ತಾಯಿದ್ದೀನಿ, ಮಾಮೂಲಿ ಕಟ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನಾನು ಹಾಕಿರೋ ಕ್ರೀಮು ಎಲ್ಲ ಒಂದೇ ಕಡೆ ಅಟ್ಯಾಚ್ ಆಗಿದೆ. ಸೊ ನನಗೇನು ಇದು ಅನಿಸ್ತಾ ಇಲ್ಲ. ಇದು ಸ್ವಲ್ಪ ಕಟ್ ಮಾಡಬೇಕು. ಸೊ ಈ ಥರ ಬಂದಿದೆ. ಸೊ ಸೂಪರಾಗಿ ಬಂದಿದೆ ಗೈಸ್, ನೀವು ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಇದೇ ಥರ ನಾವು ಮಾಡಿ ಏನಾರು ಆಗ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.